ಆಂಜನೇಯ ಸ್ವಾಮಿಯನ್ನು ಜಗನ್ನಾಥನು ಬಂಗಾರದ ಸರಪಳಿಯಿಂದ ಏಕೆ ಬಂಧಿಸಿದರು ಗೊತ್ತೇ? ಸಮುದ್ರ ದೇವರು ಜಗನ್ನಾಥನ ಭಕ್ತಿಯಲ್ಲಿ ಲೀನರಾಗಿ ಸ್ವಾಮಿಯ ಪಾದಗಳ ಬಳಿಗೆ ಹೋಗಲು ಪ್ರತಿ ಬಾರಿ ಪ್ರಯತ್ನಿಸುತ್ತಿದ್ದರು. ಆದರೆ ಅವರು ಹೀಗೆ ಮುಂದುವರಿದಾಗ ಪುರಿ ನಗರವೇ ಸುನಾಮಿಯಂತೆ ಮುಳುಗುತ್ತಿತ್ತು. ಪದೇ ಪದೇ ಸುನಾಮಿ ಸಂಭವಿಸುತ್ತಿದ್ದುದರಿಂದ ಜನರು ಭಯಭೀತರಾಗಿದ್ದರು. ಗ್ರಾಮವನ್ನು ರಕ್ಷಿಸಲು ಜಗನ್ನಾಥನು ತನ್ನ ಪ್ರಿಯ ಭಕ್ತರಾದ ಹನುಮಂತರನ್ನು ಕರೆದು ಹೇಳಿದರು, ಹನುಮ, ನನಗೆ ನಿಮ್ಮ ಸಹಾಯ ಬೇಕಾಗಿದೆ. ಸಮುದ್ರದೇವರ ಅತೀ ಪ್ರೀತಿ ನನ್ನ ಭಕ್ತರಿಗೆ ತೊಂದರೆ ಉಂಟುಮಾಡುತ್ತಿದೆ. ನೀವು ಇಲ್ಲಿ ಸಮುದ್ರ ತೀರದಲ್ಲಿ ನಿಂತು ಪುರಿ ನಗರವನ್ನು ಕಾಪಾಡಬೇಕು. ಇದನ್ನು ಕೇಳಿದ ಹನುಮಂತರವರು ಅಪಾರ ಸಂತೋಷದಿಂದ ಸಮುದ್ರ ತೀರದಲ್ಲಿ ಕಾವಲಾಗಿ ನಿಂತರು. ಹನುಮಂತರನ್ನು ಕಂಡ ಸಮುದ್ರವು ಶಾಂತವಾಯಿತು, ಪುರಿ ನಗರ ಸುರಕ್ಷಿತವಾಯಿತು. ಆದರೆ ಪುರಿ ನಗರದಲ್ಲಿ ಎಲ್ಲಿಯಾದರೂ ಶ್ರೀರಾಮನ ಪೂಜೆ ನಡೆಯುತ್ತಿದೆ ಎಂದು ತಿಳಿದ ಕೂಡಲೇ ಹನುಮಂತರವರು ಭಕ್ತಿಭಾವದಿಂದ ಅಲ್ಲಿಗೆ ಓಡಿ ಹೋಗುತ್ತಿದ್ದರು. ಹನುಮಂತರವರು ಇಲ್ಲದ ಸಮಯದಲ್ಲಿ ಸಮುದ್ರ ಮತ್ತೆ ಉಗ್ರರೂಪ ತಾಳಿ ನಗರವನ್ನು ಸುನಾಮಿಯಂತೆ ಮುತ್ತಿಕ್ಕುತ್ತಿತ್ತು. ಇದರಿಂದ ಜಗನ್ನಾಥನಿಗೆ ಕೋಪವಾಯಿತು. ಮಾರುತಿ, ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನನಗೆ ಬೇರೆ ಮಾರ್ಗವಿಲ್ಲ. ನಿಮ್ಮನ್ನು ಕರ್ತವ್ಯದ ಸರಪಳಿಯಿಂದ ಬಂಧಿಸಬೇಕಾಗಿದೆ. ಹೀಗೆಂದು ಪುರಿ ನಗರದ ಸಮುದ್ರ ತೀರದಲ್ಲೇ ಆಂಜನೇಯ ಸ್ವಾಮಿಯನ್ನು ಜಗನ್ನಾಥನು ಬಂಗಾರದ ಸರಪಳಿಯಿಂದ ಬಂಧಿಸಿದರು. ಆ ಸ್ಥಳದಲ್ಲೇ ಬೇಡಿ ಹನುಮಂತ ದೇವಾಲಯವನ್ನು ನಿರ್ಮಿಸಿದರು. ಇಂದಿಗೂ ಅಲ್ಲೇ ನೆಲೆಸಿರುವ ಅವರು ಪುರಿ ನಗರವನ್ನು ಸಮುದ್ರದ ಅಬ್ಬರದಿಂದ ಕಾಪಾಡುತ್ತಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಜೈ ಹನುಮಾನ್.